ಇದೇ ಫಸ್ಟು ನನ್ನ ಸರ್ವಿಸಲ್ಲಿ 56 ವರ್ಷ ವಯಸ್ಸು ನನಗೆ. ಈ ಥರ ನಾವು ಕಷ್ಟ ಅನುಭವಿಸಿಲ್ಲ. ಮೀಟ್ರ್ ಜಾಸ್ತಿ ಕೇಳಿದ್ರೆ ಮೊದಲೇ ಓಡಿ ಹೋಗಪ್ಪ ನಿನ್ನ ಮುಂದೆ ಅಂತಾರೆ. ಯುದ್ಧ ನಿಲ್ಲಿಸ್ರೆ ಎಲ್ಲರಿಗೂ ಒಳ್ಳೆಯದು, ಪ್ರಪಂಚಕ್ಕೆ ಒಳ್ಳೆಯದು. ಈ ಯುದ್ಧ ನಿಂತರೆ ಒಳ್ಳೆಯದು ತುಂಬ ಅನಿಸುತ್ತೆ. ಬೇಗ 10 ರೂಪಾಯಿ ಕೊಡಿ ಅಂದರೆ ಕೊಡ್ತಾರೆ. ಕೆಲವರು ಅದೆಲ್ಲ ಆಗಲ್ಲ ರೀ, ಇರೋದು ನಮ್ಗೆ ಇಷ್ಟೇ ಅಂತ ಹೇಳೋರು ಇದೆ. ಒಂದು ಕಡೆ 79 ಅಂತಾರೆ, ಅಲ್ಲಿ ಹೋದರೆ ಸ್ಟಾಕ್ ಇಲ್ಲ ಅಂತಾರೆ. ಸರ್ ನಾವೇನು ಮಾಡೋಣ ಸರ್, ಅಲ್ಲಿ ಯುದ್ಧ ನಡೀತಾ ಇದೆ, ಅದಕ್ಕೋಸ್ಕರ ಎಲ್ಲ ಜಾಸ್ತಿ ಮಾಡ್ತಾ ಇದ್ದಾರೆ. ವೀಕ್ಷಕರೇ ನಮಸ್ಕಾರ, ಈ ದಿನ .comಗೆ ಸ್ವಾಗತ. ನಾನು ಮನೋಜ್. ಮಧ್ಯಪ್ರಾಚ್ಯದಲ್ಲಿ ಯುದ್ಧ ನಡೀತಾ ಇದೆ. ಆ ಯುದ್ಧದ ಬಿಸಿ ನಮ್ಮ ಭಾರತಕ್ಕೂ ತಟ್ಟಿದೆ. ಅದರಲ್ಲೂ ವಿಶೇಷವಾಗಿ ಬೆಂಗಳೂರಿಗೆ ಭಾಳ ದೊಡ್ಡ ಬಿಸಿ ತಟ್ತಾ ಇದೆ. ಯಾಕಂದರೆ ಆಟೋ ಗ್ಯಾಸ್ ಬೆಲೆ ಏರಿಕೆ ಆಗ್ತಾ ಇದೆ ಮತ್ತು ಗ್ಯಾಸ್ ಎಲ್ಲೂ ಸಿಗ್ತಾ ಇಲ್ಲ. ಇನ್ನು ಕಮರ್ಷಿಯಲ್ ಸಿಲಿಂಡರ್ಗಳು ಸಹ ಸಿಗ್ತಾ ಇಲ್ಲ. ಇದರಿಂದ ಆಟೋದವರು ಮತ್ತು ಮನೆ ನಡೆಸೋದು ಭಾಳ ಕಷ್ಟ ಆಗ್ತಾ ಇದೆ. ಬನ್ನಿ ನಾವು ಇವತ್ತು ಬೆಂಗಳೂರಿನ ಆಟೋದವರಿಗೆ ಎಷ್ಟು ಸಮಸ್ಯೆ ಆಗ್ತಾ ಇದೆ, ಗ್ಯಾಸ್ ರೇಟು ಯಾವ್ಯಾವ ರೀತಿಯಲ್ಲಿ ಹೈಕ್ ಮಾಡಿದ್ದಾರೆ ಅನ್ನೋದನ್ನ ಎಲ್ಲ ವಿಚಾರಗಳನ್ನ ಮಾತಾಡ್ತಾ ಬರೋಣ. ಬನ್ನಿ, ಈಗ ಆಟೋದವರೇ ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಬಿಸಿಗೆ 20 ರೂಪಾಯಿ ಜಾಸ್ತಿ ಮಾಡ್ರೆ ನಾವು ಹೆಂಗೆ ಜೀವನ ಮಾಡೋದು? ನಾವು ಮನೆ ಬಾಡಿಗೆ ಕಟ್ಟೋದ, ಗಾಡಿ ಫೈನಾನ್ಸ್ ಕಟ್ಟೋದ, ಏನು ಕಟ್ಟೋದು? ವ್ಯಾಪಾರ ಬೇರೆ ಇಲ್ಲ, ನಮ್ಮದು ಓಲಾ ಊಬರ್ ಇಲ್ಲ ನಮ್ಮದು, ಅದು ನಮ್ಮ ಬಗ್ಗೆ ಗೊತ್ತಿಲ್ಲ. ಹಿಂಗೆ ಮಾಡಿದ್ರೆ ಹೆಂಗೆ ನಾವು ಜೀವನ ಮಾಡೋದು ನಾವು? 8 ದಿವಸ ಲೈಫಲ್ಲೂ ನಾವು ಇಷ್ಟು ಆಟೋ ಡಿಪಾರ್ಟ್ಮೆಂಟ್ ಗ್ಯಾಸ್ ಡಿಪಾರ್ಟ್ಮೆಂಟ್ ಬಂದಾಗಿಂದ ಇದೇ ಫಸ್ಟು ಒಂದೇ 8 ದಿವಸಕ್ಕೆ ಇಷ್ಟು ರೈಸ್ ಮಾಡಿರೋದು. 2 ರೂಪಾಯಿ 3 ರೂಪಾಯಿ ಮಾಡ್ತಾರೆ, ಡೌನ್ ಮಾಡ್ತಾರೆ, ಏರಿಸ್ತಾರೆ. 60 ರೂಪಾಯಿ ಲಾಸ್ಟು, 65 ರೂಪಾಯಿ ಲಾಸ್ಟು ನಾವು ನೋಡ್ದಂಗೆ. ಈ ಸಲ 85 ರೂಪಾಯಿ ಅಂದರೆ ಹೆಂಗೆ? ಒಂದೊಂದು ಬಂಕಲ್ಲಿ ಒಂದೊಂದು ಥರ ಅಂತಿ ಹೆಂಗೆ ಅದು? ಆವಾಗ ಸ್ಟಾರ್ಟಿಂಗ್ ಮಾಡುವಾಗ ಎಲ್ಲ 2 ರೂಪಾಯಿ 3 ರೂಪಾಯಿ ಎಲ್ಲ ಬ್ಯಾಂಕಲ್ಲಿ 2 ರೂಪಾಯಿ 3 ರೂಪಾಯಿ ಜಾಸ್ತಿ ಎಲ್ಲ ಕಡೆ ಮೀಟ್ರ್ ಹಾಕೋರು, ಗೇಜ್ ಹಾಕ್ಬಿಡ್ರು. 1ನೇ ತಾರೀಕು ಬೆಳಗ್ಗೆ ನೈಟ್ 12 ಗಂಟೆ ಮೇಲೆ. ಇವಾಗ ಅದಿಲ್ಲ, ಕೇಳೋರಿಲ್ಲ, ಮಾಡೋರಿಲ್ಲ ಅಂದ್ಬಿಟ್ಟು ಬ್ಲ್ಯಾಕ್ ಮನಿ ಆಗೋತಿದ್ದು. ಯಾವತ್ತೂ ಬ್ಲ್ಯಾಕ್ ಮನಿಯೇ ನೋಡಿಲ್ಲ ನಾವು. 80 ರೂಪಾಯಿ ಲೀಟ್ರು ಎಲ್ಲೇ ಗುಟ್ಟಳ್ಳಿಲಿ ಸುಲಿಗೆ ಮಾಡ್ತಾ ಇದ್ದಾರೆ. ಒಂದೊಂದು ಬಂಕಲ್ಲಿ 65, ಒಂದೊಂದು ಬಂಕಲ್ಲಿ. ಎಷ್ಟು ಕಷ್ಟ ಆಗ್ತಾ ಇದೆ ನಿಮ್ಮ ಮನೆ ನಡೆಸೋಕ್ಕೆ? ಮತ್ತು ಪ್ಯಾಸೆಂಜರ್ ಎಲ್ಲ ಹೆಂಗೆ ಏನು ಹೇಳ್ತಾರೆ ಸರ್? ಕ್ಯಾಸಿನ ಕೇಳೋಕ್ಕಾಗಲ್ಲ ಸರ್. ನಾವು ಏನಿದೆ ಮೀಟ್ರು ಅವಲ್ಲ ಊಬರು ಅಷ್ಟೇ ಅಮೌಂಟ್ ಇಸ್ಕೊಂಬಾರ ಏನಕ್ಕೆ ಕೊಡ್ಬೇಕು ನಾವು ಅಂತಾರೆ. ನಾವು ಹತ್ರ ಹೇಳೋಕ್ಕಾಗಲ್ಲ, ಗಲಾಟೆ ಮಾಡೋಕ್ಕಾಗಲ್ಲ. ನಾವು ಗಲಾಟೆ ಬಿಟ್ಟರೆ ಬೇರೆ ಗಾಡಿಗೆ ಹೋಗ್ತಾರೆ ನೋಡಿ. ಇವಾಗ 80 ರೂಪಾಯಿ ಕೇಳಿದೆ, ಅವ್ರಿಗೆ ಗ್ಯಾಸ್ ದೂರ ಹೇಳೋಕ್ಕಾಗಲ್ಲ. ನಾವು 50 ರೂಪಾಯಿ ಕೊಡೋಕ್ಕೂ ಹಿಂದೆ ಮುಂದೆ ನೋಡ್ತಾರೆ. 40 ರೂಪಾಯಿ ಮಿನಿಮಮ್ ಅಂತಾರೆ. 36 ರೂಪಾಯಿ ಇರೋ 40 ರೂಪಾಯಿ ಕೊಡ್ತಾರೆ, ಚಿಲ್ಲರೆ ಇಸ್ಕೊಳ್ಳಲ್ಲ. ಏನು ಮಾಡೋದು ಸರ್? ನೋಡಿ, 80 ರೂಪಾಯಿ ಕಡೆ ಕೊಡೋಲ್ಲ ಅಂದರೆ ನಾವು ಹೆಂಗೆ ಅಲ್ಲಿಂದ ಖಾಲಿ ಬರಬೇಕು ನೋಡಿ. ಇವಾಗ 50 ರೂಪಾಯಿ ಬಿಟ್ಟು 50 ರೂಪಾಯಿ ಖಾಲಿ ಬರ್ತಾನೆ ನಾನು. ಯಾರು ಕೊಡ್ತಾರೆ ಹೇಳಿ? ಈ ಥರ ಆದರೆ ಭಾರಿ ಕಷ್ಟ. ಈಗ ಯುದ್ಧ ನಡೀತಾ ಇದೆಯಲ್ಲ ಸರ್, ಮೋದಿ ಅವರು ಏನನ್ನ ನಿಲುವು ತಗೋಬೇಕು ಅಂತ ನಿಮ್ಗೆ ಅನ್ಸುತ್ತೆ? ಅದೇ ಅವ್ರು ಇದ್ದಾರೆ ತಗೋಬೇಕು ಸರ್, ನಿಲ್ಲಿಸಬೇಕು, ಎಲ್ಲ ಸ್ಟಾಪ್ ಮಾಡಬೇಕು. ಸ್ಟಾಪ್ ಮಾಡಿ ಏನಿದೆ ಅವ್ರದ್ದು ಬಗೆಹರಿಸ್ಕೊಬೇಕು. ಅವರು ನಮ್ಮವ್ರಿಗೂ ಬರಬಾರ್ದು, ಇಲ್ಲವರು. ಇದೇ ಫಸ್ಟು ನನ್ನ ಸರ್ವಿಸಲ್ಲಿ 56 ವರ್ಷ ವಯಸ್ಸು ನನಗೆ. ಈ ಥರ ನಾವು ಕಷ್ಟ ಅನುಭವಿಸಿಲ್ಲ. ಅವು ಕೊರೋನಾ ಬಂದಂಗೂ ನಾವು ಜೀವನ ಮಾಡಿದ್ದೀವಿ. ಈಗ ನಾಳೆಯಿಂದ ಮನೆಗಳಿಗೂ ಗ್ಯಾಸ್ ಸಿಲಿಂಡರ್ ಎಲ್ಲೇ ಆಗಲೇ 60 ರೂಪಾಯಿ ಜಾಸ್ತಿ ಆಗಿದೆ. ಮನೆ ಸಿಲಿಂಡರ್ 60 ರೂಪಾಯಿ ಜಾಸ್ತಿ ಆಗಿದೆ. ಅಲ್ಲೇ ಇನ್ನು ಮುಂದಕ್ಕೆ ಎಷ್ಟು ಮಾಡ್ತಾರೋ ಬರೋ ತಿಂಗಳು, ಈ ತಿಂಗಳು ಒಂದು ವಾರಕ್ಕೆ 60 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಹೆಂಗೆ ಜೀವನ ಮಾಡೋದು ಸರ್ ನಾವು ಹೇಳಿ? ಭಾಳ ಕಷ್ಟ ಆಗ್ತದೆ. ತುಂಬ ಕಷ್ಟ ಸರ್, ತುಂಬ. ಒಂದು ಬಾಡಿಗೆ ಬಿಟ್ಟರೆ ಒಂದು ಬಾಡಿಗೆ ಖಾಲಿ, ಗಾಡಿಗೆ ಎಕ್ಕಲ್ಲ. ಮೀಟ್ರ್ ಜಾಸ್ತಿ ಕೇಳಿದ್ರೆ ಮೊದಲೇ ಓಡಿ ಹೋಗಪ್ಪ ನಿನ್ನ ಮುಂದೆ ಅಂತಾರೆ. ಅವ್ರ ಹತ್ರ ಗಲಾಟೆ ಮಾಡೋಕ್ಕಾಗಲ್ಲ. ನಮ್ಮದು ತಪ್ಪಿದೆಯಲ್ಲ, ಅವ್ರು ಅದೆಲ್ಲ ಕೇಳೋಲ್ಲ. ಅವರು ಗ್ಯಾಸ್ ಜಾಸ್ತಿ ಆಗಿದೆ, ಕಮ್ಮಿ ಆದ ನಮಗೆ ಕೊಡ್ತೀರಾ ಅದೆಲ್ಲ ಕೇಳ್ತಾರೆ. ಅದಕ್ಕೆ ನಾವು ಏನೂ ಮಾತಾಡಿಲ್ಲ. 50 40 50 ಕೇಳ್ತೀವಿ, ಹೋಯ್ತೀವಿ. ಮೀಟ್ರ್ ಹಾಕೊಂಡು ಹೋಯ್ತಾರೆ. ಸರ್ ನಿಲ್ಬೇಕು ಸರ್, ಇದು ನಿಂದಿಲ್ಲನೇ ತುಂಬ ಪ್ರಾಬ್ಲಮ್ ಆಗ್ಬಿಡುತ್ತೆ. ಎಣ್ಣೆ ರೇಟ್ ಇವಾಗ 160 ರೂಪಾಯಿ ಎಣ್ಣೆ ರೇಟು, ಮನೆ ಎಣ್ಣೆ, ಆಯಿಲು, ಅವೆಲ್ಲ ಗಾಡಿಗೆ ಆಯಿಲು, ಅವೆಲ್ಲ ಏನು ಸುಮ್ಮನೆ ಆಗೋ ಸರ್ ರೇಟ್ ಎಲ್ಲ ಜಾಸ್ತಿ ರೇಟ್ ಮಾಡಿಬಿಡ್ತಾರೆ. ಬರೀ ಗ್ಯಾಸ್ಗೆ ಈ ಥರ ಮಾಡಿದ್ದಾರೆ ಮನೆ ಜೀವನಕ್ಕೆ. ಮನೆ ಮುಂದಕ್ಕೆ ಬರೀ ಆ ಟೈಮಲ್ಲಿ ಅವ್ರ ಕಡೆ ಬರೋ ಐಟಮ್ ಎಲ್ಲ ನಮಗೆ ಬರೋದಿಲ್ಲ, ಈ ಕಡೆ ಐಟಮ್ ಹೋಗೋದಿಲ್ಲ. ಹೆಂಗೆ ಮಾಡೋದು ಜೀವನ? ಹೆಂಗೆ ಮಾಡೋದು? ಯುದ್ಧ ನಿಲ್ಲಿಸ್ಬೇಕಿದು. ಯುದ್ಧ ನಿಲ್ಲಿಸ್ರೆ ಎಲ್ಲರಿಗೂ ಒಳ್ಳೆಯದು, ಪ್ರಪಂಚಕ್ಕೆ ಒಳ್ಳೆಯದು. ಎಲ್ಲ ಭಾಷೆ ಜನನೂ ಇದ್ದಾರೆ ಇಲ್ಲಿ ಇಂಡಿಯಾ ಒಳಗೆ. ನಿಲ್ಲಿಸ್ಬೇಕು ಅದು. ಅವರಿಂದ ನಮ್ಗಳ ಪ್ರಾಬ್ಲಮ್ ಇವಾಗ. ಈ ಪ್ರಾಬ್ಲಮ್ ನಾವು ನೋಡೇ ಇಲ್ಲ ಬಿಡಿ. ಡ್ರೈವರ್ ಆದಂಗೆ ನೋಡಿಲ್ಲ ನಾನು. ಇದೇ ಫಸ್ಟ್ ನೋಡ್ತಾರೆ ನಾನು ಡ್ರೈವರ್ ಆದಂಗಿಂದ. ತುಂಬ ಸಮಸ್ಯೆ ಆಗುತ್ತೆ ಸರ್ ಇದರಿಂದ. ಈಗ ಬರ್ತಾ ಇಲ್ಲ ಅಂದರೆ ತುಂಬ ಸಮಸ್ಯೆ ಆಗುತ್ತೆ. ಈ ಗ್ಯಾಸ್ ಇಲ್ಲ ಅಂದರೆ ಮನೆ ನಡೆಯೋದೇ ಇಲ್ಲ, ಯಾಕಂದ್ರೆ ಒಲೆ ಹಚ್ಚಬೇಕು. ಹೌದು. ಅಡುಗೆ ಮಾಡಲಿಲ್ಲ ಅಂದರೆ ಬದುಕು ನಡೆಯಲ್ಲ. ಏನು ಅನ್ಸುತ್ತೆ ನಿಮಗೆ ಇದಕ್ಕೆ? ಇದಕ್ಕೇನಂತ ಸರ್, ಅವ್ರು ಸಪ್ಲೈ ಮಾಡಿದಾಗ ನಮಗೆ ಇದಾಗುತ್ತೆ. ಸರ್ಕಾರ ಈ ವಿಚಾರವಾಗಿ ಏನು ನಿಲುವು ತಗೋಬೇಕು ಅನ್ಸುತ್ತೆ? ಈ ಯುದ್ಧ ನಿಂತರೆ ಒಳ್ಳೆಯದು ತುಂಬ ಅನಿಸುತ್ತೆ. ಬೇಗ ಇಲ್ಲ ಅಂದರೆ ಸಮಸ್ಯೆಗಳು ಹೀಗೆ ಮುಂದುವರಿಯುತ್ತೆ, ರೇಟ್ಗಳು ತುಂಬ ಜಾಸ್ತಿ ಆಗ್ತಾನೆ ಹೋಗುತ್ತೆ. ಈಗ ಪ್ಯಾಸೆಂಜರ್ಗಳು ಕೇಳ್ತಾರಾ? ಯಾಕಂದರೆ ನೀವು ಇಲ್ಲ, ಅವ್ರು ಕೇಳೋದಿಲ್ಲ. ಏನಂತಾರೆ? ಜಾಸ್ತಿ ಆದರೆ ನಮಗೆ ನಾವು ಅಷ್ಟೇ ಕೊಡ್ತೀವಿ ಅಂತಾರೆ. ಎಷ್ಟು ರೇಟ್ ಇದೆ ಅಷ್ಟೇ ಕೊಡ್ತೀನಿ ಅಂತಾರೆ. ಅದು ನಮ್ಗೆ ಸಂಬಂಧ ಇಲ್ಲ ಅಂತ ಆಟೋ ಓಡಿಸ್ಲೇಬೇಕು. ಇಲ್ಲ, ಕೆಲವು ಬಂಕಲ್ಲಿ ಐತೆ ಸರ್, ಕೆಲವ್ರ ಬಂಕಲ್ಲಿ ಇಲ್ಲ. ಇರೋ ಬಂಕಲ್ಲಿ
ಗೌರ್ಮೆಂಟ್ ಬ್ಯಾಂಕಲ್ಲಿ ಇರೋ ಬಂಕ್ ಐತಲ್ಲ, ಇಂಡಿಯನು, ಎಚ್ ಪಿ ಇದೆಲ್ಲ ಇದೇನಿದೆ ಅದರಲ್ಲಿ ಮಾತ್ರ ಮಾಮೂಲಿ ರೇಟ್ ಇದೆ. ಪ್ರೈವೇಟ್ ಬಂಕ್ಗಳಿದೆಯಲ್ಲ ಅದರಲ್ಲಿ ಒಂದು 5 ರೂಪಾಯಿ ಜಾಸ್ತಿ, ಒಂದೊಂದರಲ್ಲಿ 7 ರೂಪಾಯಿ ಜಾಸ್ತಿ, ಆ ಥರ ಮಾಡ್ತಾವ್ರೆ. ಅದರಿಂದ ಸಿಕ್ಕೋದು ಇನ್ನೂ 2-3 ದಿನ ಇಲ್ಲ ಅಂದ್ಬಿಟ್ಟು ನಾವು ಕ್ಯೂ ನಿಂತ್ಕೊಂಡು ಇವಾಗ ಫುಲ್ ತುಂಬಿಸ್ಕೋಬೇಕು. ಆ ಥರ ಪರಿಸ್ಥಿತಿ ಬಂದಿದೆ. ಮುಂದಕ್ಕೆ ನೋಡ್ಬೇಕು ಯಾವ ಥರ. ಈಗ ಯುದ್ಧ ನಡೀತಾ ಇದೆ ಅಲ್ಲಿ ಮಧ್ಯಪ್ರಾಚ್ಯ, ಹೌದು, ಹೌದು, ಹೌದು. ಇರಾನು, ಅಮೆರಿಕ, ಇಸ್ರೇಲ್. ಗೊತ್ತಾಯ್ತು. ಭಾರತ ಏನು ನಿಲುವು ತಗೊಬೇಕು ಅನ್ಸುತ್ತೆ ನಿಮಗೆ ಈ ವಿಚಾರವಾಗಿ? ಈಗ ನಮ್ಮದು ಮಾಮೂಲಿ ಜರ್ನಲಿಸಮ್ ಅಲ್ವಾ. ಇಂಡಿಯಾ ಭಾರತದಲ್ಲಿ ಯಾವತ್ತೂ ಈ ಕಡೆ ಆ ಕಡೆ ಅಂತ ಇರಲ್ಲ. ಈ ಕಡೆ ಟ್ರಂಪ್ ಅವರಿದ್ದಾರಲ್ಲ, ಅವರಿಂದ ಇವಾಗ ಇಡೀ ವರ್ಲ್ಡೇ ಪ್ರಾಬ್ಲಮ್ ಆಗ್ತಾಯಿದೆ. ಅಮೆರಿಕಾದಲ್ಲಿರೋ ಜನಕ್ಕೇನು ಅವರೇ ಇವಾಗ ಆಪೋಸಿಷನ್. ಇರಾನ್ನಲ್ಲಿ ಏನಾಗಿದೆ, ಇರಾನ್ ಅವರಲ್ಲಿ ಇವಾಗ ಇರೋದು ಅನುಭವ ಇರೋದಂತ ಇವರು ಇದು ಮಾಡ್ತಾವ್ರೆ. ಅದರಿಂದ ಅಲ್ಲಿರೋ ಜನನು ಲೇಡೀಸ್ ಅಂತ ಇವಾಗ ನಿನ್ನೆ ಆಯ್ತಲ್ಲ, ಅವನೊಬ್ಬ ಸತ್ತೋಗ್ಬಿಟ್ನಲ್ಲ ಕಾಮಿನಿ ಅಂತ, ಅವ್ರ ಮಗನ್ನ ರೆಡಿ ಮಾಡವ್ರೆ. ನಿನ್ನೆನೇ ಗಲಾಟೆ ಆಯಿತು ಅಲ್ಲಿ. ಅದರಿಂದ ಇವಾಗ ಏನಾಯಿತು, ಮುಸ್ಲಿಂ ಕಂಟ್ರಿಯವ್ರ ಮೇಲೇನು ಇವರೇ ಹೊಡಿತಾವ್ರೆ. ಈಗ ಅವರು ಜಾತಿ ಜಮಾ ನೋಡ್ತಾ ಇಲ್ಲ. ಇವಾಗ ಯಾರು ಜಾತಿ, ಯಾಕೆ ಅಂದರೆ ಸೌದಿ ಅರೇಬಿಯಾ, ಇದು ಟರ್ಕಿ, ಇದೆಲ್ಲನೂ ಇವತ್ತು ಕುಡಿಯೋಕ್ಕೆ ನೀರೂ ಇಲ್ಲ. ಆ ಥರ ಪರಿಸ್ಥಿತಿ ಮಾಡಿಬಿಟ್ಟಾರೆ. ಯುದ್ಧದಿಂದ ಇಡೀ ವರ್ಲ್ಡ್ಗೆ ಪ್ರಾಬ್ಲಮ್ ಆಗ್ತದೆ. ಈಗ ಆಟೋ ಗ್ಯಾಸು 70-80 ತಗೊಂಡ್ರೆ ಕಸ್ಟಮರ್ ಕೇಳ್ತಾರ ನಿಮಗೆ 10 ರೂಪಾಯಿ ಜಾಸ್ತಿ? ನಾವು ಕೇಳ್ತಾ ಇದ್ರೆ ಕೆಲವ್ರು ಏನು ಹೇಳ್ತಾರೆ, ಏನೋ ಇದು ಆಯ್ತು ಜಾಸ್ತಿ ಆಗಿದೆ ಅಂತ ಗೊತ್ತಿರೋರು 10 ರೂಪಾಯಿ ಕೊಡಿ ಅಂದರೆ ಕೊಡ್ತಾರೆ. ಕೆಲವರು ಅದೆಲ್ಲ ಆಗಲ್ಲ ರೀ, ಇರೋದು ನಮ್ಗೆ ಇಷ್ಟೇ ಅಂತ ಹೇಳೋರು ಇದ್ದಾರೆ. ಅದರಿಂದ ಏನು ಮಾಡೋಕ್ಕಾಗಲ್ಲ, ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡೇ ಹೋಗ್ಬೇಕು. ನಿಮ್ಮ ಹೆಸರು? ನಮ್ಮ ಹೆಸರು ಕೋದಂಡರಾಮ್ ಅಂತ. ಅಲ್ಲಿ ಗ್ಯಾಸ್ ಸಿಗ್ತಾ ಇದೆಯಾ? ಎಷ್ಟೆಷ್ಟು ರೇಟ್ ಇದೆ? ಹೇಗೆ ಮಾಡ್ತೀರಾ ಅಂತ? ಒಂದು ಕಡೆ 79 ಅಂತಾರೆ, ಅಲ್ಲಿ ಹೋದರೆ ಸ್ಟಾಕ್ ಇಲ್ಲ ಅಂತಾರೆ. ಇನ್ನೊಂದು ಕಡೆ ಫಸ್ಟ್ ಬ್ಲಾಕಲ್ಲಿ ಅವರು ರೀಸನಬಲ್ ರೇಟ್ ಕೊಡ್ತಾಯಿದ್ದಾರೆ. ಬೆಳಗ್ಗೆ 64 ರೂಪಾಯಿ 79 ಪೈಸೆ ಏನೋ ಇತ್ತು ರೀಸನಬಲ್ ರೇಟು. ಇವಾಗ ಸ್ಟಾಕ್ ಇಲ್ಲ ಅವ್ರ ಹತ್ರ. ಬೆಳಿಗ್ಗೆ ನಾನು ಇಲ್ಲಿ ರಾಜ್ಕುಮಾರ್ ರೋಡಲ್ಲಿ ಪ್ರಕಾಶ್ ನಗರಲ್ಲಿ ಅಲ್ಲೊಂದು ಕಡೆ ಹೋದೆ, ಅಲ್ಲಿ ಇತ್ತು 64 ರೂಪಾಯಿ 79 ಪೈಸೆನ ಹಾಕಿದ್ರು. ಈಗ ನಮ್ಮ ಫ್ರೆಂಡು ಸಾಯಂಕಾಲ ಹೋದರು 69 ರೂಪಾಯಿ 74 ಪೈಸೆ ಮಾಡವ್ರೆ. ಕೆಲವು ಬಂಕುಗಳು ಮುಚ್ಚವ್ರೆ. ಇದರಿಂದ ಎಷ್ಟು ಪ್ರಾಬ್ಲಮ್ ಆಗುತ್ತೆ ನಮಗೆ ಗೊತ್ತಾಗುತ್ತೆ, ಪ್ಯಾಸೆಂಜರ್ಗೂ ಗೊತ್ತಾಗುತ್ತೆ. ಈಗ ಪ್ಯಾಸೆಂಜರು ಮೊದಲೇ ಎಷ್ಟಿತ್ತೋ ಅಷ್ಟೇ ಕೊಡ್ತೀವಿ ಅಂತ ಅಂದರೆ ನಿಮಗೆ ಸಮಸ್ಯೆ ಆಗುತ್ತೆ. ನಾವು ಹೇಳ್ತಾ ಇದ್ದೀವಿ, ದಯವಿಟ್ಟು ಸ್ವಲ್ಪ 10 ರೂಪಾಯಿ ಸೇರಿಸ್ಕೊಡಿ, ಇಲ್ಲ ಒಂದು 5 ರೂಪಾಯಿ ಸೇರಿಸ್ಕೊಡಿ. ಯಾರು ಕೊಡ್ತಾ ಇಲ್ಲ. ಸಮಸ್ಯೆ ಹೇಳಿದ್ದೀವಿ, ನಾಳೆ ಏನಾಗುತ್ತೋ ನೋಡಬೇಕು. ಈಗ ಮಧ್ಯಪ್ರಾಚ್ಯದಲ್ಲಿ ಯುದ್ಧ ನಡೀತಾ ಇದೆ, ನೀವೆಲ್ಲ ನೋಡ್ತಾ ಇದ್ದೀರಾ? ಹೌದು ಹೌದು ಹೌದು. ಭಾರತ ಏನು ನಿಲುವು ತಗೊಬೇಕು ಅನ್ಸುತ್ತೆ ನಿಮಗೆ? ಎಲ್ಲ ಇವ್ರ ಕೈಲಿ ಇದೆ. ನಮ್ಮ ಸಪ್ಲೈ ಮಾಡೋರು ಕರೆಕ್ಟಾಗಿ ಮಾಡಿದ್ರೆ ಗ್ಯಾಸಿಗೂ ಅದಕ್ಕೂ ಯಾವುದಿಲ್ಲ. ಪೆಟ್ರೋಲು ಡೀಸೆಲು ಅದು ಇರುತ್ತೆ. ಇಲ್ಲಿ ಗ್ಯಾಸು ಮಾಮೂಲಿ ಕೊಡೋದಕ್ಕೆ ನಮ್ಗೆ ಕೊಡಬೇಕು. ಸಮಸ್ಯೆ ಅದು ನಾವು ಕೇಳೋದು. ಈಗ ಒಂದು ಕಡೆ ಈಗ ಮನೆ ಗ್ಯಾಸು ಸಿಗ್ತಾ ಇಲ್ಲ. ಅದೂ ಹೌದು. ಬೆಳಗಿಂದ ನಾನು ಟ್ರೈ ಮಾಡಿದೆ, ನೋ ಬುಕ್ಕಿಂಗ್ ಬಂತು. ತಿರ್ಗಾ ಸಾಯಂಕಾಲ ಏನೋ ಬುಕ್ ಆಗ್ತದೆ ಅಂತ ಏನೋ ಹೇಳಿದ್ರು. ಬುಕ್ ಮಾಡಿದ್ದೀವಿ, 1ನೇ ನಂಬರ್ ಪ್ರೆಸ್ ಮಾಡಿದ್ರೆ ಮಾಡಿದ್ದೀವಿ. ಅದು ಮೆಸೇಜ್ ಬಂದಿಲ್ಲ ಅಣ್ಣ ನಮಗೆ. ಇಷ್ಟು ಆಗಿದೆ. ಈಗ ನಿಮಗೆ ಎಷ್ಟು ಸಮಸ್ಯೆ ಆಗ್ತಾ ಇದೆ ಇದರಿಂದ, ಈ ಯುದ್ಧದಿಂದ? ನಮ್ಮ ಸರ್ಕಾರಗಳು ಏನು ಮಾಡ್ಬೇಕು ಅನ್ಸುತ್ತೆ ನಿಮಗೆ? ಸರ್ಕಾರ ಒಂದು ನಿರ್ಧಾರ ತಗೊಂಡು ಬರಬೇಕು. ನಮ್ಮನ್ನು ನೋಡಬೇಕು, ಅವ್ರನ್ನೂ ನೋಡಬೇಕು. ಯುದ್ಧ ನಿಲ್ಲಿಸ್ಬೇಕು. ಯುದ್ಧ ನಿಲ್ಲಿಸಿದ್ರೆ ಎಲ್ಲರೂ ಚೆನ್ನಾಗಿರ್ತೀವಿ. ಸರ್ ನಾವು ಅಲ್ಲೇ ಒಂದು 3 ದಿವಸದಿಂದ ಗ್ಯಾಸ್ ತುಂಬಿಸ್ತಾ ಇದ್ದೀವಿ. ರೋಡಲ್ಲಿ ಮಾತ್ರ ಜನ ಇಲ್ಲ. ಗ್ಯಾಸ್ ರೇಟ್ ಮಾತ್ರ ಒಂದೊಂದು ಬಂಕಲ್ಲಿ ಒಂದೊಂದು ರೇಟ್ ಹೇಳ್ತಾ ಇದ್ದಾರೆ. ಅದೇನು ಇವರೇ ಉದ್ದೇಶಪೂರ್ವಕ ಮಾಡ್ತಾ ಇದ್ದಾರೋ ಇಲ್ಲಾಂದರೆ ಇದು ಇರಾನು ಅಂತ ಹೇಳ್ತಾರೆ. ಅದೇನು ನಿಜನ ಸುಳ್ಳು ದೇವ್ರಿಗೆ ಗೊತ್ತು. ಒಂದು ಕಡೆ 65 ರೂಪಾಯಿ ಇದೆ, ಒಂದು ಕಡೆ 70 ರೂಪಾಯಿ ಇದೆ, ಒಂದು ಕಡೆ 80 ರೂಪಾಯಿ ಮಾಡ್ತಾ ಇದ್ದಾರೆ. ಕೇಳಿದ್ರೆ ನಮ್ಮ ಮೇಲೆ ದೌರ್ಜನ್ಯ ಮಾಡ್ತಾರೆ ಪೆಟ್ರೋಲ್ ಬಂಕ್ ಅವರು. ಸರ್ ನಾವೇನು ಮಾಡೋಣ ಸರ್, ಅಲ್ಲಿ ಯುದ್ಧ ನಡೀತಾ ಇದೆ, ಅದಕ್ಕೋಸ್ಕರ ಎಲ್ಲ ಜಾಸ್ತಿ ಮಾಡ್ತಾ ಇದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಜಾಸ್ತಿ ಆಗ್ಬೋದು ಅಥವಾ ಕಡಿಮೆ ಆಗ್ಬೋದು. ಅಲ್ಲಿನ ಮೇಲೆ ನಿಮಗೆ ಡಿಪೆಂಡ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಸರ್. ಅಲ್ಲಿ ಯುದ್ಧ ನಿಲ್ಟ್ರೆ ಇಲ್ಲಿ ಎಲ್ಲ ಸಮಾಧಾನ ಹೋಗುತ್ತೆ. ಈಗ ಆಟೋದವ್ರಿಗೆ ತುಂಬ ಸಂಕಷ್ಟ ಆಗಿದೆ. ಆಟೋದವ್ರಿಗೆ ಇದು ಇವತ್ತಿಂದ ಕತೆ ಅಲ್ಲ ಸರ್. ಯುದ್ಧ ಒಂದೇ ಅಲ್ಲ, ಓಲಾ, ಊಬರು, ರ್ಯಾಪಿಡೋ ಎಲ್ಲ ಬಂದು ಆಟೋ ಬಿಸ್ನೆಸ್ ಕೇಳೋರಿಲ್ಲ. ಏನೋ ಸ್ವಂತ ಮನೆ ಇರೋರು, ಮನೆ ಲೀಸ್ಗೆ ಹಾಕ್ಸ್ಕೊಂಡಿರೋರು, ಅವ್ರೇನೋ ಜೀವನ ಮಾಡ್ಬೋದು. ಒಂದು 500 ರೂಪಾಯಿ ತೊಗೊಂಡವ್ರೂ ಏನು ತೊಂದರೆ ಇಲ್ಲ. ಈ ಮನೆ ಬಾಡಿಗೆ ಕಟ್ಕೊಂಡು, ಓನರ್ ಕಟ್ಕೊಂಡು, ಹೆಂಡತಿ ಮಕ್ಕಳು ಮಗುದು ಫೀಸು ಕಟ್ಕೊಂಡು, ಮಕ್ಕಳನ್ನ ನೋಡಿಕೊಂಡು, ಮನೆ ಬಾಡಿಗೆ ಮೇಂಟೆನೆನ್ಸು ಎಲ್ಲ ತುಂಬ ಕಷ್ಟ ಇದೆ ಸರ್. ಬಾಡಿಗೆ ಆಟೋ ಓಡಿಸೋರು ತುಂಬ ಕಷ್ಟ ಇದೆ. ನಿಮ್ಮ ಹೆಸರು? ನಮ್ಮ ಹೆಸರು ಗಂಗಾಧರ್ ಅಂತ ಸರ್. ಸರ್ ಈಗ ಆಟೋ ಗ್ಯಾಸ್ ಸಿಗ್ತಾ ಇದೆಯಾ, ಹೇಗೆ? ಇಲ್ಲ ಸರ್, ಎಲ್ಲ ಕಡೆ 60, 70, 80 ಹೇಳ್ತಾರೆ. ಅದರಿಂದ ನಾವು ಎಲ್ಲ ತಗ್ಸೋಕ್ಕಾಯ್ತಲ್ಲ. ನಿನ್ನೆ ಎಷ್ಟಿತ್ತು ರೇಟು? ನಿನ್ನೆ 70 ರೂಪಾಯಿ. ಇವತ್ತು 70 ರೂಪಾಯಿ ಹೇಳ್ತಿದ್ದಾರೆ. ಒಂದು ಕಡೆ 75 ಹೇಳ್ತಿದ್ದಾರೆ ಬಂಕಲ್ಲಿ. ಯಾರು ಕೇಳೋರಿಲ್ಲ, ಹೇಳೋರಿಲ್ಲ. ಅಂದರೆ ಬಂಕ್ನವ್ರು ಸುಲಿಗೆ ಬಂಕ್ನೇ ಸುಲಿಗೆ ಮಾಡ್ತಿರೋದು.
ಈಗ ಒಂದು ಕಡೆ 60 ರೂಪಾಯಿ ಮಾಮೂಲಿ ಬಂಕ್ ಐತೆ ಫಸ್ಟ್ ಬ್ಲಾಕಲ್ಲಿ, ಅದೊಂದು ಬಂಕ್ ಬಿಟ್ಟರೆ ಎಲ್ಲ ಬಂಕಲ್ಲಿ ಅವರು ಜಾಸ್ತಿ ಮಾಡ್ಕೊತಾರೆ. ಈ ಯುದ್ಧ ನಡೀತಿದೆ, ಸರ್ಕಾರ ಏನು ನಿಲುವು ತಗೊಬೇಕು ಅನ್ಸುತ್ತೆ ನಿಮ್ಗೆ? ಅದು ಸರ್ಕಾರ ಅವ್ರು ಕೇಳ್ಕೊಬೇಕು, ನಾವು ಕೇಳೋಕೆ ಅವ್ರನ್ನ ಮಾತಾಡೋಲ್ಲ, ಇದು ಮಾಡ್ತಾರೆ ಬಂದು ಅದನ್ನು ಏನು ಹೇಳೋಕ್ಕಾಯ್ತಲ್ಲ, ಅದನ್ನು ಇದು ಮಾಡ್ಬೇಕು ಸರ್. ಈಗ ನೀವು ಹಾಕ್ಸ್ತಾರ ಗ್ಯಾಸ್ ಹಾಕ್ಸಿದ್ದೀರಾ? ಹಾಕ್ಸ್ಲೇಬೇಕು ಸರ್. ಈಗ ಹಾಕ್ಸಿ ಬರಲ್ಲ, ಇಲ್ಲ ಗಾಡಿ ಓಡಲ್ಲ. ಹಾಕ್ಲಿ ಅದನ್ನ 70 ಕೊಡಬೇಕು, 100 ಕೊಡಲೇಬೇಕು, ಹಾಕ್ಸ್ಲೇಬೇಕು ಆಗ್ಬಿಡುತ್ತೆ ಪರಿಸ್ಥಿತಿ ನಮ್ಮದು. ಈಗ 100 ರೂಪಾಯಿ ಕೊಟ್ಟು ಹಾಕ್ಸಿದ್ರೆ ಈಗ ಕಸ್ಟಮರ್ ಅದೇ ರೇಟಿಗೆ ಬನ್ನಿ ಅಂತ ಇಲ್ಲ, ಎಲ್ಲಿ ಕೇಳ್ತಾರೆ 10 ರೂಪಾಯಿ ಯಾಕಪ್ಪ ಕೊಡ್ಬೇಕು, ಎಷ್ಟ ಕೊಡಬೇಕು, ಮೀಟರ್ ಹಾಕಿ ಅಂತ ಕೇಳ್ತಾರೆ. ಆ ಥರ ಆಗೈತೆ ನಮ್ಮದು. ವೀಕ್ಷಕರೇ ನೋಡಿದ್ರಲ್ಲ, ಇದಿಷ್ಟು ಆಟೋದವರ ಮಾತಾಗಿತ್ತು. ಮಧ್ಯಪ್ರಾಚ್ಯದ ಯುದ್ಧ ನಿಲ್ಲಬೇಕು, ನಮ್ಮ ಮನೆಗಳು ಮತ್ತು ನಮ್ಮ ಕುಟುಂಬಗಳನ್ನು ಸಾಗಿಸ್ಬೇಕು ಅಂದರೆ ಬೆಲೆಗಳ ಏರಿಕೆಯೂ ಕಮ್ಮಿ ಆಗಬೇಕು. ಇದಕ್ಕೆ ಸರ್ಕಾರಗಳು ಒಂದು ದೃಢವಾದ ನಿಲುವನ್ನು ತೆಗೆದುಕೊಳ್ಬೇಕು ಅಂತ ಹೇಳಿದ್ದಾರೆ. ನಿಮಗೇನು ಅನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಇದೇ ರೀತಿಯ ಸಾಕಷ್ಟು ವಿಡಿಯೋಗಳಿಗಾಗಿ ನಮ್ಮ ಈದಿನ.com ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮನ್ನು ಬೆಂಬಲಿಸಿ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈದಿನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.